ನಮ್ಮನೆಯಲ್ಲಿರುವಂತಹ ಹೂ ಗಿಡಗಳು ತುಂಬಾ ಚೆನ್ನಾಗಿ ಬೆಳಿಬೇಕು, ಅದರದ್ದು ಚಿಗುರುಗಳೆಲ್ಲ ತುಂಬಾ ಬರಬೇಕು, ರಾಶಿ ರಾಶಿ ಹೂಗಳು, ಗಂಚಲು ಗಂಚಲು ಹೂಗಳೆಲ್ಲ ಬರಬೇಕು, ಹಾಗೆ ಕಾಂಡ ಬಲಿಷ್ಠವಾಗಿ ಬೆಳಿಬೇಕು, ಬೇರು ಸದೃಢವಾಗಿರ್ಬೇಕು, ಗಿಡ ಟೋಟಲಿ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ನಾವು ಕಾಲ ಕಾಲಕ್ಕೆ ಅವುಗಳಿಗೆ ಗೊಬ್ಬರಗಳನ್ನ ಹಾಗೆ ಕೀಟನಾಶಕಗಳನ್ನ ನಾವು ಸ್ಪ್ರೇ ಮಾಡ್ತಾನೆ ಇರ್ಬೇಕಾಗತ್ತೆ. ಅದರಲ್ಲೂ ನಾವು ಆರ್ಗ್ಯಾನಿಕ್ ಆಗಿರುವಂತಹ ಕೀಟನಾಶಕ ಆಗ್ಲಿ, ಮನೆಯಲ್ಲೇ ಮಾಡುವಂತಹ ಆರ್ಗ್ಯಾನಿಕ್ ಆಗಿ ಬಳಸುವಂತಹ ಗೊಬ್ಬರ ಆಗ್ಲಿ ಗಿಡಗಳಿಗೆ ತುಂಬಾನೇ ಒಳ್ಳೇದು. ನಾವು ಆದಷ್ಟು ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಅಥವಾ ಆರ್ಗ್ಯಾನಿಕ್ ಆಗಿರುವಂತಹ ಕೀಟನಾಶಕನ ಬಳಸಬೇಕು. ಇಲ್ಲ ಅಂತ ಆದ್ರೆ ನಮ್ಮ ಗಿಡಗಳ ಲೈಫ್ ಅನ್ನೋದು ತುಂಬಾನೇ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾನು ಎಲ್ಲಾರ ಮನೆಯಲ್ಲೂ ಸಿಗುವಂತಹ ದಿನನಿತ್ಯದ ಬಳಕೆ ಆಗಿರುವಂತಹ ಒಂದು ಫರ್ಟಿಲೈಸರ್ನ ತೋರಿಸ್ಕೊಡ್ತಾ ಇದೀನಿ. ನಾವು ವೇಸ್ಟ್ ಅಂತ ಬಿಸಾಕುವಂತಹ ಒಂದು ವಸ್ತುನೇ ಆಗಿರುತ್ತೆ ಇದು. ಏನಪ್ಪಾ ಅದು ಅಂತ ಅಂದ್ರೆ, ನಾನು ಇವತ್ತಿನ ಫರ್ಟಿಲೈಸರ್ಗೋಸ್ಕರ ನಾನಿಲ್ಲಿ ಬೇಳೆ ತೊಳೆದಿರುವಂತಹ ನೀರು, ಅಕ್ಕಿ ತೊಳೆದಿರುವಂತಹ ನೀರನ್ನ ಜೊತೆಗೆ ಹುಳಿಯಾಗಿರುವಂತಹ ಮಜ್ಜಿಗೆನ ಮೂರು ಸೇರಿಸ್ಬಿಟ್ಟು 2 ಲೀಟರ್ ಆಗುವಷ್ಟನ್ನ ತಗೊಂಡ್ಬಿಟ್ಟು ಒಂದು ಡಬ್ಬದಲ್ಲಿ ಹಾಕೊಂಡು ಏರ್ಟೈಟ್ ಕಂಟೈನರ್ ನಲ್ಲಿ ಹಾಕಿಡ್ಬೇಕು. ಇದನ್ನ ಟೈಟ್ ಆಗಿ ಬಾಟ್ಲಿ ಮುಚ್ಚಳನ ಹಾಕ್ಬಿಟ್ಟು ನಾವು ನೆರಳಲ್ಲಿ 3 ದಿನ ಬಿಡ್ಬೇಕಾಗತ್ತೆ. ಆವಾಗ ಮೈಕ್ರೋಬ್ಸ್ ಎಲ್ಲ ತುಂಬಾನೇ ಚೆನ್ನಾಗಿ ಬೆಳವಣಿಗೆ ಆಗಿರುತ್ತೆ. ನಾವು ಆದಷ್ಟು 10 ದಿನದೊಳಗಾಗಿ ಇದನ್ನ ಬಳಸಬೇಕಾಗತ್ತೆ. ಇಲ್ಲ ಅಂತಂದ್ರೆ ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಈ ಸೂಕ್ಷ್ಮಾಣು ಜೀವಿಗಳೆಲ್ಲ ನಮ್ಮ ಗಿಡಗಳಲ್ಲಿ ಒಳ್ಳೆ ಗ್ರೋತ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಾವು ಇದನ್ನ ಮಾಡಿಬಿಟ್ಟು 7 ರಿಂದ 10 ದಿನದೊಳಗಡೆ ಇದನ್ನ ಬಳಸಲೇಬೇಕಾಗತ್ತೆ. ಇವಾಗ ನಾನು ಆ 2 ಲೀಟರ್ ಆಗುವಷ್ಟು ಆ ಲಿಕ್ವಿಡ್ನ ನಾನು 20 ಲೀಟರ್ ಆಗುವಷ್ಟು ನೀರಿನ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಇನ್ನೊಂದು ಪೌಡರ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕೂಡ ನಾವು ಮನೆಯಲ್ಲಿ ಬಳಸುವಂತಹ ಒಂದು ಪೌಡರೇ ಆಗಿರುತ್ತೆ. ಏನಪ್ಪಾ ಅಂದ್ರೆ ನಾನಿಲ್ಲಿ ಕಾಫಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕಾಫಿ ಪೌಡರ್ ಬದಲಾಗಿ ನೀವು ಟೀ ಪೌಡರ್ನ ಕೂಡ ಬಳಸ್ಕೊಬಹುದು. ಕಾಫಿ ಪೌಡರ್ನ ಸ್ವಲ್ಪ ಕಮ್ಮಿನೇ ಬಳಸ್ಕೊಳ್ಳಿ. ನಾನು 20 ಲೀಟರ್ಗೆ 1 ರಿಂದ 1.25 ಸ್ಪೂನ್ ಆಗುವಷ್ಟು ಬಳಸ್ಕೊಂಡಿದ್ದೀನಿ. ಈಗ ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕಾಗತ್ತೆ. ನಾನಿಲ್ಲಿ ಕಾಫಿ ಪೌಡರ್ನ ನಾರ್ಮಲ್ ಕಾಫಿ ಪೌಡರ್ನ ತಗೊಂಡಿದ್ದೀನಿ. ಬೇಕಾದ್ರೆ ಫಿಲ್ಟರ್ ಕಾಫಿ ಪೌಡರ್ನ ಕೂಡ ಬಳಸ್ಕೊಬಹುದು. ಇವಾಗ ಬ್ರೂ ಕಾಫಿ ಪೌಡರ್ ಎಲ್ಲ ಬರ್ತದಲ್ಲ, ಅಂತದ್ ಬೇಕಾದ್ರೆ ನೀವು 1 ಪ್ಯಾಕೆಟ್ ನ ಬಳಸ್ಕೊಬಹುದು. ಅಂದ್ರೆ 2 ರೂಪಾಯಿದು 1 ಪ್ಯಾಕೆಟ್ ಬರುತ್ತೆ ನೋಡಿ, ಆ ಪ್ಯಾಕೆಟ್ ನ 1 ಪ್ಯಾಕೆಟ್ ನ ಬೇಕಾದ್ರೆ ಬಳಸ್ಕೊಬಹುದು. ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಬೇಕು. ಇದ್ರಲ್ಲಿ ಎಷ್ಟೆಲ್ಲ ಒಳ್ಳೊಳ್ಳೆ ಪೋಷಕಾಂಶಗಳಿವೆ ಅಂದ್ರೆ, ಅಕ್ಕಿ ತೊಳೆದಿರುವಂತಹ, ಬೇಳೆ ತೊಳೆದಿರುವಂತಹ ನೀರಿನಲ್ಲಿ ಖನಿಜಾಂಶ ಹೆಚ್ಚಾಗಿರುತ್ತೆ, ಹಾಗೆ ವಿಟಮಿನ್ ಕೂಡ ಜಾಸ್ತಿ ಆಗಿರುತ್ತೆ. ಇದೆಲ್ಲ ನಮ್ ಗಿಡಗಳಿಗೆ ತುಂಬಾನೇ ಒಳ್ಳೆ ಸ್ಟ್ರೆಂತ್, ಹೊಸ ಚಿಗುರುಗಳೆಲ್ಲ ಬರೋದಿಕ್ಕೆ ಹೆಲ್ಪ್ ಆಗುತ್ತೆ. ಕೆಲವೊಮ್ಮೆ ನಮ್ ಗಿಡದಲ್ಲಿ ಎಲೆಗಳೆಲ್ಲ ಡಲ್ ಆಗಿರುತ್ತಲ್ಲ, ಆ ಟೈಮ್ ನಲ್ಲಿ ಕೂಡ ನಾವು ಇದನ್ನ ಸ್ಪ್ರೇ ಬಾಟ್ಲಿಗೆ ಹಾಕೊಂಡು ಸ್ಪ್ರೇ ಮಾಡ್ಬೋದು. ಸ್ಪ್ರೇ ಮಾಡೋಕ್ಕೂ ಮುಂಚೆ ನಾವು ಸ್ವಲ್ಪ ಸೋಸ್ಕೊಬೇಕಾಗತ್ತೆ. ಇಲ್ಲ ಅಂತಂದ್ರೆ ಸ್ಪ್ರೇ ಬಾಟ್ಲಲ್ಲೆಲ್ಲ ಹೋಗಿ ಅದರಲ್ಲಿ ಇದು ಕಾಫಿ ಪೌಡರ್ ಎಲ್ಲ ಇರುತ್ತಲ್ಲ, ಸರಿಯಾಗಿ ಕರ್ಗಿಲ್ಲ ಅಂತ ಆದ್ರೆ ಹೋಗಿ ಸ್ಪ್ರೇ ಬಾಟ್ಲಲ್ಲಿ ಕೂತು ಸ್ಪ್ರೇ ಬಾಟ್ಲ್ ಹಾಳಾಗತ್ತೆ. ಇದನ್ನೊಂದ್ಸಲ ಸೋಸ್ಕೊಂಡು ಬೇಕಾದ್ರೆ ನೀವು ಗಿಡಕ್ಕೆ ಸ್ಪ್ರೇ ಕೂಡ ಮಾಡ್ಬೋದು. ಈ ಲಿಕ್ವಿಡ್ ನ ನೀವು ಇಂಥದ್ದೇ ಗಿಡಕ್ಕೆ ಕೊಡ್ಬೇಕು ಅಂತ ಏನೂ ಇಲ್ಲ, ಯಾವುದೇ ಗಿಡಕ್ಕೆ ಬೇಕಾದ್ರೂ ಕೊಡ್ಬೋದು. ಹಣ್ಣಿನ ಗಿಡಕ್ಕಾಗ್ಲಿ ಅಥವಾ ಹೂ ಬಿಡುವಂತ ಯಾವುದೇ ಗಿಡಕ್ಕೆ ಬೇಕಾದ್ರೂ ಬಳಸ್ಕೊಬಹುದು. ಯಾಕಂದ್ರೆ ಇದು ಫುಲ್ ಆರ್ಗ್ಯಾನಿಕ್ ಆಗಿರೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಗಿಡಗಳಿಗೆ. ಜೊತೆಗೆ ನಾವು ಈ ಆರ್ಗ್ಯಾನಿಕ್ ಲಿಕ್ವಿಡ್ ನ ಮಾಡೋದಕ್ಕೋಸ್ಕರ ಮಜ್ಜಿಗೆನ ಬಳಸಿರೋದ್ರಿಂದ ಕೀಟಗಳು ಕೂಡ ಸ್ವಲ್ಪ ದೂರನೇ ಇರ್ತದೆ. ಹಾಗೆ ಬೆಳವಣಿಗೆ ಕೂಡ ಜಾಸ್ತಿಯಾಗಿ ಆಗತ್ತೆ. ಅಂದ್ರೆ ತುಂಬಾ ಚೆನ್ನಾಗಿರುವಂತ ಗ್ರೋತ್ ಬರುತ್ತೆ. ಗಿಡ ಹಸ್ರಾಗಿರೋದಿಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ಗಿಡಗಳಿಗೆ ಕಾಫಿ ಪೌಡರ್ನ ಬಳಸೋದ್ರಿಂದ ಮಣ್ಣಿನ ಫಲವತ್ತತೆ ಅನ್ನೋದು ಜಾಸ್ತಿ ಆಗುತ್ತೆ. ಜೊತೆಗೆ ಗಾಳಿ ಆಡೋದಿಕ್ಕೆ, ಅಂದ್ರೆ ಇವಾಗ ಪಾಟ್ ನಲ್ಲಿ ಗಾಳಿ ಆಡೋದಿಕ್ಕೆ, ಹಾಗೇನೆ ನೀರು ಸರಾಗವಾಗಿ ಹರಿದು ಹೋಗೋ ರೀತಿನಲ್ಲಿ ಮಾಡೋದಿಕ್ಕೆ, ಅಂದ್ರೆ ಮಣ್ಣನ್ನಂತೂ ಫುಲ್ ಫಲವತ್ತತೆಯನ್ನಾಗಿ ಮಾಡುತ್ತೆ. ಯಾವುದೇ ಬರಡು ಭೂಮಿ ಆಗಿದ್ರು ಕೂಡ, ಅಂದ್ರೆ ಯಾವುದೇ ರೀತಿಯಾದಂತಹ ಗಿಡದಲ್ಲಿ ಹೂ ಬಿಡ್ತಾ ಇಲ್ಲ ಅಂತ ಆದ್ರೆ ನೀವು ಕಾಫಿ ಪೌಡರ್ನ ಸ್ವಲ್ಪ ನೀರ್ ಮಾಡಿ ಹಾಕಿ ನೋಡ್ರಿ, ಇಲ್ಲ ಈ ರೀತಿಯಾಗಿ ಲಿಕ್ವಿಡ್ ನ ಮಾಡಿ ನೋಡ್ರಿ, ತುಂಬಾನೇ ಚೆನ್ನಾಗಿರುವಂತ ಗ್ರೋತ್ ಆಗ್ಲಿ, ಹೂಗಳಾಗ್ಲಿ ನಾವು ಪಡಿಬಹುದು. ಮತ್ತೇನಪ್ಪಾ ಅಂದ್ರೆ, ಈ ಕಾಫಿ ಪೌಡರ್ನ ನಾವು ಬಳಸೋದ್ರಿಂದ ಬಸವನ ಹುಳುನ ನಾವು ಕಂಟ್ರೋಲ್ ಮಾಡ್ಬೋದು. ಕೆಲವೊಮ್ಮೆ ನಮ್ ಗಿಡದಲ್ಲಿ ಬಸವನ ಹುಳು ಬರ್ತಾ ಇರುತ್ತೆ. ಇವಾಗ ಮಳೆ ಸೀಸನ್ ಆಗಿರೋದ್ರಿಂದ ಬಸವನ ಹುಳು ಅವಾಗ ಬರ್ತಾ ಇರುತ್ತೆ. ಹಾಗೆ ಕಾಫಿ ಪೌಡರ್ ಘಾಟ್ ಇರುತ್ತಲ್ಲ, ಇದರಿಂದಾಗಿ ಕೀಟಗಳನ್ನ ಕೂಡ ನಾವು ದೂರ ಇಡ್ಬೋದು. ಮತ್ತೇನಪ್ಪಾ ಅಂದ್ರೆ, ಕಳೆ ಗಿಡನ ಕೂಡ ನಾವು ಸ್ವಲ್ಪ ದೂರ ಇಡ್ಬೋದು. ಕಳೆ ಗಿಡಗಳು ಕೂಡ ಈ ಕಾಫಿ ಪೌಡರ್ನ ಹಾಕೋದ್ರಿಂದ ಯಥೇಚ್ಛವಾಗಿ ಬೆಳೆಯೋದಿಲ್ಲ. ಕಳೆ ಗಿಡನೇ ಬೆಳೆಯೋದಿಲ್ಲ ಅಂತ ಹೇಳೋದಿಲ್ಲ, ಯಥೇಚ್ಛವಾಗಿ ಕಳೆ ಗಿಡ ಬೆಳೆಯೋದನ್ನ ನಿಯಂತ್ರಣ ಮಾಡುತ್ತೆ. ಇವಾಗ ನಾವು ನಮ್ಮ ಗುಲಾಬಿ ಗಿಡಗಳಿಗೆ ಈ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡ್ತಾ ಇರೋದು. ಅದಕ್ಕೋಸ್ಕರ ನಾನು ಪಾಟ್ ನಲ್ಲಿ ಸ್ವಲ್ಪ ಮಣ್ಣನ್ನ ಲೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಲೂಸ್ ಮಾಡ್ಕೊಂಡು ನಾವು ಗಿಡಗಳಿಗೆ ಫರ್ಟಿಲೈಸರ್ನ ಕೊಟ್ರೆ ಬೇರ್ಗಳು ಸರಾಗವಾಗಿ, ಅಂದ್ರೆ ಗಟ್ಟಿಯಾಗಿ ಹೀರ್ಕೊಳ್ಳುತ್ತೆ, ಬೇಕಾದಷ್ಟು ಬೇಗ ಹೀರ್ಕೊಳ್ಳುತ್ತೆ.
ಹಾಗೇನೆ ನಾವು ಗಿಡಗಳಿಗೆ ಈ ತರ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡೋಕ್ಕೂ ಮುಂಚೆ ನಾವು ಗಿಡಗಳಿಗೆ ನೀರನ್ನ ಕೊಡಬಾರ್ದು. ನೀರ್ ಕೊಟ್ರೆ ಏನಾಗುತ್ತೆ ಅಂದ್ರೆ ಆ ಲಿಕ್ವಿಡ್ ಫರ್ಟಿಲೈಸರ್ ಎಲ್ಲ ಹರಿದು ಹೋಗ್ಬಿಡುತ್ತೆ. ಅಂದ್ರೆ ಅದಕ್ಕೆ ಆಲ್ರೆಡಿ ನೀರನ್ನ ತಗೊಂಡಿರುತ್ತಲ್ವಾ, ಅದಕ್ಕೋಸ್ಕರ ಅದು ಲಿಕ್ವಿಡ್ ಆಗಿರೋದ್ರಿಂದ ಫರ್ಟಿಲೈಸರ್ನ ಎಳ್ಕೊಳ್ಳೋದಿಲ್ಲ. ಸ್ವಲ್ಪ ನೀವು ಮಣ್ಣೆಲ್ಲ ಡ್ರೈ ಆದಾಗ ಈ ರೀತಿಯಾದಂತ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡ್ರಿ. ನೀವು ನೀರಿನ ಬದಲಾಗಿ ಈ ರೀತಿಯಾದಂತ ಲಿಕ್ವಿಡ್ ಫರ್ಟಿಲೈಸರ್ನ ಮಾಡಿ ಹಾಕ್ಬೋದು. ಅಂದ್ರೆ ಇವತ್ತಿನ ದಿನ ನಿಮ್ ಗಿಡ ಡ್ರೈ ಆಗಿದೆ ಅಂತ ಅನ್ಕೊಳ್ಳಿ, ಅವತ್ತಿನ ದಿನ ನಾವು ನೀರ್ ಹಾಕ್ಬೇಕು ಅಂತ ಅನ್ಕೊಳ್ತೀವಿ. ಆ ನೀರಿನ ಬದಲಾಗಿ ಈ ಲಿಕ್ವಿಡ್ ಫರ್ಟಿಲೈಸರ್ನೇ ಕೊಟ್ರೆ ಆಯ್ತು. ಅದ್ರ ಬದಲಾಗಿ ನೀವು ಏನ್ ಮಾಡ್ಬೋದು ಅಂದ್ರೆ ಇವತ್ ಲಿಕ್ವಿಡ್ ಫರ್ಟಿಲೈಸರ್ನ ಸ್ವಲ್ಪ ಕೊಟ್ರೆ ನಾಳೆ ದಿನಕ್ಕೆ ಸರಿಯಾದ ಪ್ರಮಾಣದಲ್ಲಿ ಅಂದ್ರೆ ಗಿಡಕ್ಕೆ ಬೇಕಾದಷ್ಟು ನೀರನ್ನ ಕೂಡ ಕೊಡ್ಬೋದು. ಆದ್ರೆ ಲಿಕ್ವಿಡ್ ಫರ್ಟಿಲೈಸರ್ ಕೊಟ್ಟಿದ್ದ ದಿನಾನೇ ನೀರನ್ನ ಹಾಕೋದಿಕ್ಕೆ ಹೋಗ್ಬೇಡಿ. ನನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ಯಾರೋ ಕೇಳಿದ್ರವತ್ತು ನಾವು ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಯಾವಾಗ ಕೊಡ್ಬೇಕು ಅಂದ್ರೆ ಎಷ್ಟು ದಿನಕ್ಕೊಂದ್ಸಲ ಕೊಡ್ಬೇಕು ಅಂತ ಹೇಳ್ಬಿಟ್ಟು. 15 ದಿನಕ್ಕೊಂದ್ಸಲ ಕೊಡ್ಬೋದು, ಇಲ್ಲ ಅಂತಂದ್ರೆ 10 ದಿನಕ್ಕೆ ಒಂದ್ಸಲ ಕೂಡ ಕೊಡ್ಬೋದು. ನಾವು ಮಣ್ಣು ಡ್ರೈ ಆಗಿರೋದನ್ನ ನೋಡ್ಕೊಂಡೇ ಫರ್ಟಿಲೈಸರ್ನ ಕೊಡ್ಬೇಕು. ಅಂದ್ರೆ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡ್ಬೇಕಾದ್ರೆ ನಾವು ಮಣ್ಣು ಡ್ರೈ ಆಗಿದ್ರೆ ಮಾತ್ರ ಕೊಡ್ಬೇಕು, ತೇವ ಇದ್ರೆ ಕೊಡೋದಿಕ್ಕೆ ಹೋಗ್ಬೇಡಿ. ಈಗ ನಿಮ್ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಇದನ್ನ ಬೀಜದಿಂದ ಬೆಳೆಸಿರುವಂತಹ ಡೇರೆ. ನಾನು ಆನ್ಲೈನ್ ಅಲ್ಲಿ ಬೀಜನ ತರಿಸಿ ಹಾಕಿದ್ದೆ. ಅದನ್ನ ಕೂಡ ಏನ್ ಮಾಡಿದೀನಿ ಅಂದ್ರೆ ಒಂದು ಗುಲಾಬಿ ಗಿಡದೊಳಗೆ ಹಾಕಿಟ್ಟಿದ್ದೀನಿ. ಅಂದ್ರೆ ಇದಕ್ಕೆ ಸಿಕ್ಕಿರುವಂತಹ ಲಿಕ್ವಿಡ್ ಎಲ್ಲ ಅದಕ್ಕೆ ಸಿಗತ್ತಲ್ವಾ, ಯಾವುದೇ ರೀತಿಯಾದಂತ ಗೊಬ್ಬರ ಹಾಕಿದ್ರು ಕೂಡ ಅದು ಕೂಡ ಎಳ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಹಾಕೊಳ್ತಾ ಇದ್ದೀನಿ. ಇದೆಲ್ಲ ಮಳೆಲಿರುವಂತಹ ಗುಲಾಬಿ ಗಿಡಗಳು. ಇವತ್ತು ಮಳೆ ಇರ್ಲಿಲ್ಲ, ಆದ್ರೂ ಕೂಡ ಒಂದ್ ಸ್ವಲ್ಪ ನೀರನ್ನ ಕೊಡ್ತಾ ಇದೀನಿ. ಅಂದ್ರೆ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡ್ತಾ ಇದೀನಿ. ಇದಕ್ಕೆಲ್ಲ ಕೊಡೋ ಅವಶ್ಯಕತೆ ಇಲ್ಲ. ಒಂದ್ 100 ml ಆಗುವಷ್ಟು ಕೊಡ್ತಾ ಇದೀನಿ ಅಷ್ಟೇ, ಜಾಸ್ತಿ ಏನು ಕೊಡ್ತಾ ಇಲ್ಲ. ಜಾಸ್ತಿ ಕೊಟ್ಟರೆ ಗಿಡಗಳು ಹಾಳಾಗುವಂತ ಚಾನ್ಸಸ್ ಕೂಡ ಇರುತ್ತೆ. ನಾವು ನಮ್ ಗಿಡಗಳಲ್ಲಿ ಚೆನ್ನಾಗಿ ಗ್ರೋತ್ ಆಗ್ಬೇಕು, ಚೆನ್ನಾಗಿ ಹೂ ಬಿಡ್ಬೇಕು ಅಂದ್ರೆ ಇಷ್ಟೆಲ್ಲ ಕೇರ್ಗಳನ್ನ ಅವಾಗವಾಗ ಮಾಡ್ತಾನೆ ಇರ್ಬೇಕಾಗತ್ತೆ. ನನ್ನ ಚಾನಲ್ ನಲ್ಲಿ ಸಾಕಷ್ಟು ನಾನು ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಹಾಗೆ ಕೀಟನಾಶಕಗಳನ್ನ ಹಾಗೆ ಗಿಡದ ಬಗ್ಗೆ ಒಂದಿಷ್ಟು ಮಾಹಿತಿನ ಕೊಟ್ಟಿದ್ದೀನಿ. ಜೊತೆಗೆ ಅಡ್ಗೆಗಳ ವಿಡಿಯೋಗಳನ್ನ ಕೂಡ ಹಾಕಿರ್ತೀನಿ. ನೋಡಿಲ್ಲ ಅನ್ನೋರು ಚೆಕ್ ಮಾಡಿ. ನೋಡ್ತಾ ಇರೋರಿಗೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಹಾಗೆ ಚಾನಲ್ಗೆ ಬರ್ತೀರಾ ತುಂಬಾ ಜನ, ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಹೋಗ್ಬಿಡ್ತೀರಾ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರುತ್ತೆ. ಇದರಿಂದ ನೀವು ಮಿಸ್ ಮಾಡದೆ ನನ್ನನ್ನ ಫಾಲೋ ಮಾಡ್ಬೋದು. ಅಂದ್ರೆ ನಾನು ಹಾಕೋ ವಿಡಿಯೋಸ್ನ ಫಾಲೋ ಮಾಡ್ಬೋದು. ವಿಡಿಯೋ ಸ್ವಲ್ಪನಾದ್ರೂ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಹೆಚ್ಚಿನ ಜನಕ್ಕೆ ಇದನ್ನ ಶೇರ್ ಮಾಡಿ. ನಮ್ಮ ಜೊತೆಗೆ ಬೇರೆಯವರಿಗೂ ಕೂಡ ಹೆಲ್ಪ್ ಆಗತ್ತಲ್ವಾ. ಹಾಗೆ ನೀವು ಒಂದೇ ಒಂದು ಲೈಕ್ ಮಾಡದೆ ಹೋದ್ರೆ ಹೇಗೆ? ಇಷ್ಟೆಲ್ಲ ಕಷ್ಟಪಟ್ಟು ನಿಮ್ಗೋಸ್ಕರ ನಾವು ವಿಡಿಯೋನ ಮಾಡಿ ಹಾಕಿರ್ತೀವಿ. ನೀವು ಹೆಚ್ಚಿನ ಲೈಕ್ ಕೊಡೋದ್ರಿಂದ ನಮಗೆ ಮತ್ತೆ ಮತ್ತೆ ವಿಡಿಯೋನ ಮಾಡಬೇಕು ಅನ್ನೋ ಪ್ರೋತ್ಸಾಹ ಬರುತ್ತೆ. ನನಗೆ ಅಂತಲ್ಲ, ಯಾವುದೇ ಗಾರ್ಡನಿಂಗ್ ಅಥವಾ ಯಾವುದೇ ವಿಡಿಯೋಸ್ನ ಮಾಡಿದ್ರು ಕೂಡ ಒಂದೇ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ನಾವು ಕಷ್ಟ ಬಿದ್ದು ಮಾಡಿರ್ತೀವಲ್ವಾ, ಅದಕ್ಕೋಸ್ಕರ ಒಂದೇ ಒಂದು ಲೈಕ್ನ ಎಕ್ಸೆಪ್ಟ್ ಮಾಡತ್ತಪ್ಪ. ಹಾಗೆ ಕಮೆಂಟ್ ಬಾಕ್ಸ್ ನಲ್ಲಿ ಹೈಪ್ ಅನ್ನೋ ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡೋದ್ರಿಂದ ಈ ವಿಡಿಯೋಸ್ ತುಂಬಾ ಜನ ನೋಡ್ಬೋದು. ಅಂದ್ರೆ ತುಂಬಾ ಜನಕ್ಕೆ ಇದು ರೀಚ್ ಆಗತ್ತೆ. ದಯವಿಟ್ಟು ಹೈಪ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಯಾವ್ದಾದ್ರು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಿಮ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್. ಬೈ ಬಾಯ್.